ಗಜೇಂದ್ರಗಡ ಸಮೀಪದ ಲಕ್ಕಲಕಟ್ಟಿ ಗ್ರಾಮದಲ್ಲಿ ಪಂಚಾಯಿತಿ ಮಟ್ಟದ ಕ್ರೀಡಾಕೂಟ ಮಂಗಳವಾರ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಲಕ್ಕಲಕಟ್ಟಿ ಗ್ರಾಮ ಪಂಚಾಯಿತಿಯ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಕಲಕಟ್ಟಿ, ಕಲ್ಲಿಗನೂರು ಶಾಲೆ, ನಾಗೇಂದ್ರಗಡ ಶಾಲೆಯ ಮುದ್ದು ಮಕ್ಕಳು ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ಇನ್ನು ದೈಹಿಕ ಶಿಕ್ಷಕ ಎಸ್.ಟಿ. ಪೂಜಾರ್ ನೇತೃತ್ವದಲ್ಲಿ ಕ್ರೀಡಾ ಜ್ಯೋತಿ ಆಗಮಿಸಿ ಎಚ್.ಆರ್. ಮ್ಯಾಗೇರಿ ಸ್ವೀಕರಿಸಿದರು. ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 2ರ ದೈಹಿಕ ಶಿಕ್ಷಕ ಎಚ್.ಆರ್. ನಿಡಗುಂದಿ ಪ್ರತಿಜ್ಞಾ ವಿಧಿ ಮಕ್ಕಳಿಗೆ ಬೋಧಿಸಿದರು. 25ನೇ ಸಾಲಿನ ಲಕ್ಕಲಕಟ್ಟಿ ಗ್ರಾಮ ಪಂಚಾಯಿತಿ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡೆಗಳ ಹಿರಿಮೆಗಾಗಿ ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇವೆ ಎಂದು ಕ್ರೀಡಾ ಜ್ಯೋತಿ ಸಾಕ್ಷಿಯಾಗಿ ಪ್ರತಿಜ್ಞೆಗೈಯುತ್ತೇವೆ. ಜೈ ಹಿಂದ್. ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಕಲಕಟ್ಟಿಯ ಮುಖ್ಯೋಪಾಧ್ಯಾಯ ಪ್ರದೀಪ್ ಚಿತ್ರಗರ್ ಮಾತನಾಡಿ, ಪಾಠದ ಜೊತೆಗೆ ಆಟ ಮಕ್ಕಳಿಗೆ ಹುಮ್ಮಸ್ಸು ತುಂಬುತ್ತದೆ. ಗ್ರಾಮೀಣ ಭಾಗದ ಮಕ್ಕಳು ಆಟದಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಾರೆ. ಯಾಕೆಂದರೆ ವ್ಯವಸಾಯ ಮಾಡುವ ಕುಟುಂಬದಲ್ಲಿ ಜನಿಸಿದ ಮಕ್ಕಳು ಸದೃಢವಾದ ದೇಹ ಹೊಂದಿರುತ್ತಾರೆ. ಗ್ರಾಮೀಣ ಮಟ್ಟದ ಕ್ರೀಡಾಕೂಟಗಳು ಅತ್ಯಂತ ರೋಚಕದಿಂದ ಕೂಡಿರುತ್ತವೆ ಎಂದರು. ಹಾರ್ಡ್ ವರ್ಕ್ ಈಸ್ ದ ಕೀ ಆಫ್ ಸಕ್ಸಸ್ ಅಂತಾರೆ. ಅಂದರೆ ಸಕ್ಸಸ್ ಸಿಗ್ಬೇಕಂತಂದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಹಾರ್ಡ್ ವರ್ಕ್ ಅಂತಂದ್ರೆ ಕಠಿಣ ಪರಿಶ್ರಮ ಇರಬೇಕು ಅಂತ. ಏನಿರ್ಬೇಕ್ರಿ? ಕಠಿಣ ಪರಿಶ್ರಮ ಇದ್ರೆ ನಿಮಗೆ ಸಕ್ಸಸ್ ಸಿಗ್ತೈತಿ. ನೀವು ಸುಮ್ಮನೆ ರಾತ್ರಿ ಹೋಗಿ ಆರಾಮಾಗಿ ಊಟ ಮಾಡಿ ಮಲ್ಕೊಂಡ್ರೆ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ಮಲ್ಕೊಂಡಾಗ ಕಾಣೋದು ಕನಸಲ್ಲ, ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಿ ನಿಮ್ಮನ್ನು ಸಕ್ಸಸ್ ಮಾಡಲಿಕ್ಕೆ ಬಿದ್ದಂಥ ಕನಸು ನಿಜವಾದ ಕನಸು ಅಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಹೌದಾ? ಡಾಕ್ಟರ್ BR ಅಂಬೇಡ್ಕರ್ ಅವರು ದೇವಾಲಯಗಳಿಗಿಂತ ಶಾಲೆಗಳ ಗಂಟೆಗಳು ಊರೊಳಗೆ ಜಾಸ್ತಿ ಇರಬೇಕು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದರೆ, ಊರೊಳಗೆ ಶಾಲೆ ಜೊತೆಗೆ ಕ್ರೀಡಾಂಗಣಗಳು ಇರಬೇಕು ಅಂತ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತಕ್ಕಂಥ ಹೇಳ್ತಕ್ಕಂಥ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರಪ್ಪ ಅಂತಂದರೆ, ನನಗೆ ಸದೃಢವಾಗಿರ್ತಕ್ಕಂತಹ ದೇಹವುಳ್ಳಂತಹ ಯುವಕರನ್ನು ನನಗೆ ಕೊಡ್ರಿ, ನಾನು ದೇಶವನ್ನು ಬದಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಸೊ ಸದೃಢವಾದ ದೇಹ ಇರಬೇಕಂದ್ರೆ ಸದೃಢವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣ, ಸದೃಢವಾಗಿರ್ತಕ್ಕಂಥ ಮನಸ್ಸು ಇರಬೇಕು. ನಮಗೆ ಅಂತಹ ಮನಸ್ಸು ಇರಬೇಕಂತ ಇಂಥ ಕ್ರೀಡಾಂಗಣಗಳು, ಇಂಥ ಕ್ರೀಡೆಗಳು ನಡೀತಾ ಇರಬೇಕು. ಅಂಥ ಕ್ರೀಡೆಯೊಳಗೆ ಭಾಗವಹಿಸಲಿಕ್ಕೆ ನಿಮಗೆಲ್ಲರಿಗೂ ಹುಮ್ಮಸ್ಸು ಇರಬೇಕು. ಹಾಗಾಗಿ ಮೊದಲಿಗೆ ಏನಪ್ಪ ಅಂತಂದರೆ, ಈ ಕ್ರೀಡಾಕೂಟವನ್ನು ನಾವು ಸ್ಟಾರ್ಟ್ ಮಾಡಬೇಕಿತ್ತು 31ರೊಳಗಾಗಿ, ಜುಲೈ 31ರೊಳಗಾಗಿ ನಾವು ಇದನ್ನು ಮುಗಿಸ್ಬೇಕು ಅಂತ ನಮ್ಮ ಇಲಾಖೆಯಿಂದ ಒಂದು ಆದೇಶ ಬಂದಿತ್ತು. ಕಾರಣಾಂತರಗಳಿಂದ ನಾನು ರಜೆ ಹಾಕೋದ್ರಿಂದ 31ರೊಳಗೆ ನಾನು ರಜೆ ಹಾಕಿದ್ದೆ. ಆದರೂ 30ನೇ ತಾರೀಕಿಗೆ 31ಕ್ಕೆ ಮೀಟಿಂಗ್ ಕರೆದಿವಿ ಸರ್, ನೀವು 31ಕ್ಕೆ ಬರಬೇಕಂದ್ರು. ನಾವು ಒಂದು ದಿವಸ ರಜೆಯನ್ನು ಬಿಡುವು ಮಾಡಿಕೊಂಡು 31ಕ್ಕೆ ಬಂದು ಅವತ್ತೇ ಡಿಸೈಡ್ ಮಾಡಿದ್ವಿ. ನಂತರ ಗುಂಪು ಆಟಗಳನ್ನು ದೈಹಿಕ ಶಿಕ್ಷಕರಾದ ಎಸ್.ಟಿ. ಪೂಜಾರ್, ಎಚ್.ಆರ್. ನಿಡಗುಂದಿ, ಎಸ್.ಎಸ್. ಸೊಟ್ಟಬಸಪ್ಪನವರ್, ವಿ.ಜಿ. ಸೊಪ್ಪಿನಮಠ ನಡೆಸಿದರು. ಇದೇ ಸಂದರ್ಭದಲ್ಲಿ ಲಕ್ಕಲಕಟ್ಟಿ ವಲಯದ CRP R.G. ಮ್ಯಾಕಲ್, STMC ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಬೆನಕನವಾರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಬೆನಕನವಾರಿ, ಶಾಲೆಗೆ ಭೂದಾನಿಗಳಾದ ರಾಮಲಿಂಗಪ್ಪ ಬೆನಕನವಾರಿ, ಶಿವಕುಮಾರ್ ಜಾಳಿಹಾಳ್, ಬಸವರಾಜ್ ರೊಟ್ಟಿ, ಹೊನಕೇರಪ್ಪ ಕೊಪ್ಪದ್, ಶರಣಪ್ಪ ಹಿರೇಮಠ, ಮರಿಯಪ್ಪ ಪೂಜಾರ್, ರಾಮಲಿಂಗಪ್ಪ ಭಗವತಿ, ಶರಣಪ್ಪ ಆಡೂರ್, ಚನ್ನಬಸಪ್ಪ ಮಾರಂಬಸ್ರಿ, ಈರಪ್ಪ ಕೊಪ್ಪದ್, ಮಹಾಂತೇಶ್ ಹೊಸಳ್ಳಿ, ಶ್ರೀಮತಿ FF ದೊಡ್ಡಮನಿ, ರಂಗಮ್ಮ ಹೊಸಳ್ಳಿ ಇನ್ನಿತರರು ಭಾಗವಹಿಸಿದ್ದರು.